ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರದಲ್ಲಿ ಶಕ್ತಿ ಇದೆ, ನಂಬಿಕೆ ಇದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನೆಲೆಸಿದ್ದಾರೆ ಅನ್ನೋ ಮಾತಿದೆ. ಹೌದು, ಖಂಡಿತ ರಾಯರಿದ್ದಾರೆ. ಈ ಅನುಭವ ಪಡಿಬೇಕಂದ್ರೆ ನೀವು ಮಂತ್ರಾಲಯಕ್ಕೊಮ್ಮೆ ಭೇಟಿ ಮಾಡಲೇಬೇಕಾಗುತ್ತೆ. ಇಲ್ಲಿಗೆ ಹೋಗೋದು ಹೇಗೆ, ಅಲ್ಲಿ ಯಾವ ಥರ ರೂಮ್ ಬುಕ್ಕಿಂಗ್ಸು, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಬೇರೆಯವ್ರ ವಿಡಿಯೋದಲ್ಲೆಲ್ಲ ಸಿಗುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾನು ಏನು ತಗೊಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ, ಅಲ್ಲಿರುವ ಲೋಕಲ್ಸ್ ಮತ್ತು ಅಲ್ಲಿ ವಿದ್ಯಾಪೀಠದಲ್ಲಿ ಒಂದು ಸ್ಟಡಿ ಮಾಡೋಂಥ ಹುಡುಗರು ಸಾಗ್ಬೋದು, ಮತ್ತು ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಯಾರಾದರೂ ಹೋದರೆ ಅಲ್ಲಿ ಯಾರಿಗಾದ್ರೂ ಸೇವೆ ಮಾಡಬೇಕಂತ ಅನಿಸಿದರೆ ರಾಘವೇಂದ್ರ ಸ್ವಾಮಿ ಅವರ ಜೊತೆ ಅಂದರೆ ಊಟ ಕೊಡೋದಾಗ್ಬೋದು, ಅಲ್ಲಿ ಗುಡ್ಸೋದಾಗ್ಬೋದು, ಇಲ್ಲಾಂದರೆ ಯಾವ್ದಾರ ಪ್ರಸಾದ ಪ್ಯಾಕಿಂಗ್ ಆಗ್ಬೋದು, ಆ ಥರದ್ದು ಏನಾದರೂ ಇದ್ದರೆ ಅವರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಬೇರೆ ವಿಡಿಯೋದಲ್ಲಿ ಎಲ್ಲೂ ಆಗದೇ ಇರೋಂಥ ಅನುಭವ ಆಗುತ್ತೆ ಅನ್ನೋದು ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯು ಫೀಲ್ ಬೆಟರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ರಾಘವೇಂದ್ರ ಮಠಾಧೀಶರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ನಮಿಸಿ ಇಲ್ಲಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಇದು ಕ್ಷೇತ್ರ, ಇದರ ಹೆಸರೇನು ಅಂತಂತಂದರೆ ಮಂತ್ರಾಲಯ ಎಂಬುದಾಗಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನು ದರ್ಶನ ಮಾಡಲಿಕ್ಕೆ ಅನೇಕ ಜನ ಭಕ್ತಾದಿಗಳು, ಕೋಟ್ಯಾಂತರ ಭಕ್ತಾದಿಗಳು, ಜಾತಿ ಮಠ ಎನ್ನುವಂತಹ ಭೇದ ಇಲ್ಲದೇನೆ ಅನೇಕ ಕೋಟ್ಯಾದಿ ಜನರೆಲ್ಲರೂ ಕೂಡ ಇಲ್ಲಿಗೆ ದರ್ಶನಕ್ಕಾಗಿ ಬರ್ತಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಹೇಳೋದೇನು ಅಂತಂದರೆ, ಸುತ್ತಮುತ್ತ ರಾಘವೇಂದ್ರ ಸ್ವಾಮಿಗಳವರು ಸಂಚಾರ ಮಾಡಿದಂತಹ ಅನೇಕ ಕ್ಷೇತ್ರಗಳಿವೆ. ಉದಾಹರಣೆಗೆ ಪಂಚಮುಖಿ ಆಗಿರ್ಬೋದು, ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಬೃಂದಾವನಸ್ಥರಾಗಿದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳನ್ನು ನಾವಿಲ್ಲಿ ಸ್ವಾಮಿಗಳ ಅನುಗ್ರಹದಿಂದ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಇದೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಹತ್ತಿರದಲ್ಲೇ ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಎನ್ನುವುದಾಗಿ ವಿದ್ಯಾಪೀಠ ಇದೆ. ಆ ವಿದ್ಯಾಪೀಠದಲ್ಲಿ ನಾವು ಅನೇಕ ವರ್ಷಗಳಿಂದಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ವಿದ್ಯಾಪೀಠದಲ್ಲಿ ನೀವು ಇಂತಹ ಸೌಕರ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರತಿಯೊಂದು ಸೌಕರ್ಯವನ್ನು ಕೂಡ ಸ್ವಾಮಿಗಳು, ಮಂತ್ರಾಲಯ ಮಠಾಧೀಶರಾದಂತಹ ಸುಬುಧೇಂದ್ರ ತೀರ್ಥರು ಈ ವಿದ್ಯಾಪೀಠದಲ್ಲಿ ಪ್ರತಿಯೊಂದು ಸೌಕರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ತಿಂಗಳಿಗೊಮ್ಮೆ ಸೋಪು, ಪೇಸ್ಟ್ ಇತ್ಯಾದಿಗಳನ್ನು ಕೊಡೋದು ಅಷ್ಟೇ ಅಲ್ಲದೇನೆ ಹುಡುಗರು ಚಳಿಯಿಂದ ಒದ್ದಾಡಬಾರ್ದು ಅಂಥೇಳಿ ಬೆಡ್ಶೀಟ್ಗಳನ್ನು, ಚಾಪಿಗಳನ್ನು, ಅನೇಕ ರೀತಿಯಾದಂತಹ ಸೌಕರ್ಯವನ್ನು ಕೊಡೋದು. ಆಮೇಲೆ ಉಚಿತವಾಗಿ ವಿದ್ಯೆ, ಭೋಜನೆ, ವಸತಿ, ಅಷ್ಟೇ ಅಲ್ಲದೇನೆ ವಸ್ತ್ರಗಳನ್ನು ಕೊಡೋದು, ಇವೆಲ್ಲವನ್ನು ಕೂಡ ಸ್ವಾಮಿಗಳು ಇಲ್ಲಿ ನಮ್ಮ ವಿದ್ಯಾಪೀಠಕ್ಕೆ ಮಾಡ್ತಾ ಇದ್ದಾರೆ. ಇಂತಹ ವಿದ್ಯಾಪೀಠದಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಸ್ವಾಮಿಗಳ ಅನುಗ್ರಹದಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಶ್ರೀಕೃಷ್ಣ ಅರ್ಪಣ.
ಸೇವೆ ಮಾಡಬೇಕಂದ್ರೆ ಏನಿಲ್ಲ, ಸೇವೆ ಕೌಂಟ್ರ್ ಇದೆ. ಸೇವೆ ಕೌಂಟ್ರಿಗೆ ಬಂದು 500 ರುಪೀಸ್ ಡೆಪಾಸಿಟ್ ಮಾಡಿದ್ರೆ ಅದು ರೀಫಂಡಬಲ್ ಡೆಪಾಸಿಟು. ಸೊ ಇಡೀ ದಿನ ನೀವು ಬಂದ್ಬಿಟ್ಟು ಸೇವೆದಲ್ಲಿ ಲೈಕ್ ಪ್ರಸಾದ, ಪರಿಮಳ ಪ್ರಸಾದ ಪ್ಯಾಕ್ ಮಾಡೋದಿಂದ ಹಿಡಿದು ದೇವ್ರ ಮುಂದೆ ಜನರನ್ನ ಕಲಿಸೋದು, ಇಲ್ಲ ಗೋಶಾಲೆ ಸೇವೆ ಇತ್ಯಾದಿ ಸೇವೆಗಳೆಲ್ಲ ಮಾಡ್ಬೋದು. ಸೊ ಆ ಅಮೌಂಟು ರೀಫಂಡ್ ಆಗುತ್ತೆ. ಜೊತೆಗೆ ಇನ್ನೊಂದು ಪ್ರೊಟೆಕ್ಷನ್ ಇದೆ ಇಲ್ಲಿ. ಸೊ ನೀವು ಇಲ್ಲಿ ಬಂದು ನೀವೇನೇ ಮಾಡಿದ್ರೇನು ಸೇವೆ ನಿಮಗೆ ದೇವರು ಯಾವತ್ತೂ ಕೈ ಬಿಡಲ್ಲ, ಪ್ರೊಟೆಕ್ಷನ್ ಇದೆ. ನಮಗೆ ಅನುಭವ ಆಗಿದೆ. ನಾನು ಇಲ್ಲಿ 5-6 ಸತಿ ಬಂದಿದ್ದೀನಿ. ಇವತ್ತೂ ಅಷ್ಟೇ 4ನೇ 5ನೇ ಸತಿ ದರ್ಶನ ಮಾಡಿದ್ದೀನಿ. ಹೌದಾ? ನಿಮ್ಮ ಅನುಭವದ ಬಗ್ಗೆ ಏನಾದರೂ ಹೇಳಿ. ನೀವು ಯಾವಾಗ ಬಂದ್ರಿ ಇಲ್ಲಿಗೆ? ನಮ್ಮದು ಇಲ್ಲಿ ಬಂದು 3 ವರ್ಷ ಆಯಿತು. 3 ವರ್ಷ ಆಯಿತು. 3 ವರ್ಷದಿಂದ ಅಲ್ಲಿ ಪರಿಮಳ ಪ್ರಸಾದದಲ್ಲಿ ನಾವು ಸೇವೆ ಮಾಡೋದು. ಅಲ್ಲಿ ಸೇವೆ ಮಾಡ್ತಾ ಇದ್ದೀರಾ? ಅಲ್ಲಿ ಬರ್ತಾರೆ ಹೆಣ್ಮಕ್ಳೆಲ್ಲ ಸೇವೆ ಮಾಡ್ತಾರೆ. ಬೆಂಗಳೂರಿನವರು, ಮೈಸೂರಿನವರು, ನಮ್ಮ ಕರ್ನಾಟಕದವರೇ ಜಾಸ್ತಿ ಬಂದು ಅಲ್ಲಿ ಸೇವೆ ಮಾಡೋದು. ಹೌದಾ? ಇವಾಗ ಯಾರು ಬಂದು ಸೇವೆ ಮಾಡ್ಬೇಕಂದ್ರೆ ಏನಾದ್ರು ಪ್ರೊಸೀಜರ್ ಇದೆ ಅದಕ್ಕೆ? ಅದಕ್ಕೇನಿಲ್ಲ, ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ಯಾರು ಬೇಕಾದ್ರೂ ಬಂದು ಯಾರು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸ್ವಾಮಿಯವರು ಇದಕ್ಕೆ ಪ್ರೊಸೀಜರ್ ಕೇಳಿಕಿಲ್ಲ. ರಾಯರು ಸೇವೆ ಮಾಡೋರು ಯಾರು ಬೇಕಾದ್ರೂ ಬಂದು ಮಾಡ್ಬೋದು ಅಂತ ಹೇಳೋರು. ಆಫೀಸ್ 500 ರೂಪಾಯಿ ಕಟ್ಸ್ಕೊತಾರೆ, ಟೋಕನ್ ಕೊಡ್ತಾರೆ. ಅಲ್ಲಿ ಸೇವೆ ಮಾಡೋಕ್ಕೆ, ಜನಗಳಿಗೆ ಅವಾಯ್ಡ್ ಮಾಡೋಕ್ಕೆ ಸೇವೆ ಮಾಡಿ ನೀವು ಅಂತ ಬಿಡ್ತಾರೆ. ಬಿಟ್ಟಿರ್ತೀರ ಅಲ್ಲಿ ಹೋಗಾಗ ಟೋಕನ್ ಕೊಟ್ಟಾದ್ಮೇಲೆ 500 ರೂಪಾಯಿ ವಾಪಸ್ ಕೊಡ್ತಾರೆ. ಅಲ್ಲಿ ವಾಪಸ್ ಕೊಡ್ತಾರೆ. ಯಾರು ಬೇಕಾದ್ರೆ ಗಂಡು ಮಕ್ಕಳು, ಹೆಣ್ಮಕ್ಳು ಯಾರು ಬೇಕಾದ್ರೆ ಹೋಗಿ ಅಲ್ಲಿ ಸೇವೆ ಮಾಡ್ಬೋದು. ಓಕೆ. ಕನಸಲೆಲ್ಲ ಬಿಡ್ತಾರಲ್ಲ ದೇವರಲ್ಲಿ. ದೇವ್ರು ನಮ್ಗೆ 2 ಸಲ ಬಂದಾರೆ. 2 ಸಲ ಬಂದಿದ್ದಾರೆ. ಈಶ್ವರ ರೂಪದಲ್ಲ ಒಂದು ಸಲ ಬಂದಾರೆ. ಏನಾದರೂ ಹೇಳಿದ್ರಾ? ಏನು ಏನಿಲ್ಲ, ಕನ್ಸಲ್ಲಿ ಮಾತ್ರ ಕನ್ಸಲ್ಲಿ ಬಂದು ಅಲ್ಲಿದ್ದೀವಿ ಅಷ್ಟೇ. ಆ ಥರ ಇರ್ಬೇಕಾದ್ರೆ ಅವ್ರಿಗೂ ಒಂಥರ ಹುಮ್ಮಸ್ ಬಂದ್ಬಿಡ್ತದೆ. ನಾವು ಲಗೇಜ್ ಅಲ್ಲೇ ಮುಡ್ಗದ, ಇಲ್ಲೇ ಬಂದು ಚಾಪೆ ಹಚ್ಕೊಂಡು ಮನೆ ಕಳೆದ ರಾಯರ ಗುಡಿ ಮುಂದೆ ಅಂತ ಆಸಕ್ತಿ ಇರ್ತದೆ. ಇಷ್ಟೆಲ್ಲ ನೋಡಿದ ನಮಗೆ ರಾಯರು ಓಡಾಡಿದಂಥ ಜಾಗ, ಇದನ್ನು ನೋಡೋ ಆಸೆಯಾಗಿ ನಾವು ಅಲ್ಲಿ ಲೋಕಲ್ಸ್ ಜೊತೆ ಕೇಳಿದಾಗ ಅವ್ರು ಹೇಳಿದರು ಆಟೋದಲ್ಲಿ ಎಲ್ಲ ಕಡೆನೂ ತೋರಿಸ್ತಾರೆ, ನೀವು ಹೋಗಿ ನೋಡ್ಕೊಂಬನ್ನಿ ಅಂತ. ಹೌದು, ನಾವು ಹೊರಟಿದ್ದೆ ಆಟೋದಲ್ಲಿ ಫಸ್ಟು ಅಭಯ ಆಂಜನೇಯ ದೇವಸ್ಥಾನ. ಇಲ್ಲಿ ನಾನು ಇದ್ದೀನಿ ಅನ್ನೋದಕ್ಕೋಸ್ಕರ, ಅಂದರೆ ರಾಘವೇಂದ್ರ ಸ್ವಾಮಿಗಳು ಕೂಡ ಮುಂದೆ ನಿಮಗೆ ಗೊತ್ತಾಗುತ್ತೆ, ಅವರಿಗೆ ಆಂಜನೇಯ ಸ್ವಾಮಿ ಅಂತ ಅಂದರೆ ಅಷ್ಟು ಇಷ್ಟ. ಅವರು ತುಂಬ ಪೂಜೆ ಮಾಡ್ತಿದ್ದಂಥ ಒಂದು ದೇವರು ಆಗುವಂಥ ಆಗಿರ್ಬೋದು. ಅದು ಇವಾಗಿನ್ನ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಇನ್ನು ಮುಂದೆ ತುಂಬ ಜಾಗಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಇನ್ನು ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ರಾಯರು 13-14 ವರ್ಷ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ನಿಮಗೆ ಆಂಜನೇಯ ಸ್ವಾಮಿನ ಅಂದರೆ ಅದೇನು ಮೂರ್ತಿ ಇಲ್ಲ, ಅವ್ರು ದರ್ಶನ ಕೊಟ್ಟಿದ್ದಂಥ ಜಾಗದ ಮೇಲೆ ಅವರು ಬಣ್ಣದಿಂದ ಕುಂಕುಮ ಆಗ್ಬೋದು, ಗಂಧ ಆಗ್ಬೋದು, ಅದರಿಂದ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದನ್ನು ನೋಡಿಕೊಂಡು ನಾವು ಅದಾದಮೇಲೆ ನೆಕ್ಸ್ಟು ಹೋಗಿದ್ದೆ ಅದರಿಂದ ಇರೋಂಥ ಲಕ್ಷ್ಮೀ ದೇವಸ್ಥಾನಕ್ಕೆ. ಆ ದೇವಸ್ಥಾನವೂ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಬಂಡೆ ಮೇಲೆ ನೀರು ಕೂಡ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಏನಂತ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಅಷ್ಟು ಡೀಟೇಲ್ಸ್ ಗೊತ್ತಾಗಿಲ್ಲ. ಯಾರಾದರೂ ಹೋಗಿರ್ತೀರಾ, ಇದರಲ್ಲಿ ಎಷ್ಟೋ ಜನ ತುಂಬ ಜನ ಟ್ರಾವೆಲ್ ಮಾಡಿರ್ತೀರಾ, ಎಷ್ಟೋ ಸರಿ ಹೋಗ್ಬಿಟ್ಟು ಬಂದಿರ್ತೀರ. ಅವ್ರಿಗೆ ಯಾರಾದರೂ ಗೊತ್ತಾದರೆ ಕೆಳಗಡೆ ದಯವಿಟ್ಟು ಇನ್ನೂ ತುಂಬ ಜನಕ್ಕೆ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಅದಾದಮೇಲೆ ದೊಡ್ಡ ಭಕ್ತ, ರಾಯರಿಗೆ ದೊಡ್ಡ ಭಕ್ತ ಆದಂಥ ಅಪ್ಪಣಾಚಾರ್ಯರ ಮನೆ. ಅದು ಮೊದಲು ಬೇರೆ ಥರನೇ ಇತ್ತು, ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಜಾಗನ ಹಂಗೆ ಬಿಟ್ಟಿದ್ದಾರೆ. ಈ ಜಾಗದಲ್ಲಿ ರಾಯರು ಕೂತ್ಕೊಂಡು ಜಗಲಿ ಮೇಲೆ ತಪಸ್ಸು ಮಾಡ್ತಾಯಿದ್ರು, ಇಲ್ಲಾಂದರೆ ಮಾತಾಡ್ತಾಯಿದ್ರು ಅಂತ ಎಲ್ಲ ಹೇಳ್ತಾರೆ. ಅಲ್ಲೆಲ್ಲ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಆ ಕ್ಷೇತ್ರದ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಲ್ಲಿ ಟಿವಿನೂ ಕೂಡ ಹಾಕಿಟ್ಟಿದ್ದಾರೆ. ಅಲ್ಲಿ ಹೋದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲದನ್ನು ನೋಡ್ಬೋದು. ಇದೇ ಜಾಗದಲ್ಲಿ ರಾಯರದು ಒರಿಜಿನಲ್ ಸಿಗ್ನೇಚರು ಕೂಡ ಇದೆ. ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಿದರೆ ನಿಮಗೆ ಅವರು ಪ್ರಿಂಟನ್ನು ಕೂಡ ತೆಗೆದುಕೊಡ್ತಾರೆ. ನಿಮಗೆ ನೋಡಲಿಕ್ಕೆ ಸಿಗಲ್ಲ, ಬಟ್ ನಿಮಗೆ ಪ್ರಿಂಟನ್ನು ತೆಗೆದುಕೊಡ್ತಾರೆ. ಅದಾದಮೇಲೆ ಏಕಶಿಲಾ ಬೃಂದಾವನ, ಇದನ್ನು ಕೂಡ ಚೆನ್ನಾಗಿದೆ. ತುಂಗಾ ನದಿ ದಡದಲ್ಲೇ ಇದ್ದಂಥದ್ದು. ಅವಾಗಿನ ಕಾಲದಲ್ಲಿ ಅಪ್ಪಣ್ಣಾಚಾರ್ಯರು ಕಟ್ಟಿದಂಥ ಒಂದು ಏಕಶಿಲಾ ಬೃಂದಾವನ ರಾಯರಿಗೋಸ್ಕರ. ಅದನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಅಂದರೆ ಇಲ್ಲಿ ಮೊಸಳೆಗಳು ಕೂಡ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ, ನಮಗೆ ಯಾವುದು ಕಾಣಿಸಿಲ್ಲ ಆ್ಯಕ್ಚುಲಾಗಿ. ಅದಾದಮೇಲೆ ಇನ್ನೊಂದು ಟೆಂಪಲ್ಲು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾರೆ ಟೆಂಪಲ್ಲು. ಇದು ಶಿವ ಟೆಂಪಲ್ ಆ್ಯಕ್ಚುಲಾಗಿ. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಒಳಗಡೆ ಒಂದು ಲಿಂಗ ಇದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ಈ ಜಾಗದಲ್ಲಿ ಮಂತ್ರಾಲಯದಲ್ಲಿ ದಿನಕ್ಕೆ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ 20,000-25,000 ಸಾವಿರ ಜನಕ್ಕೆ ಊಟ ಹಾಕ್ತಾರಂತೆ. ಅದಾದಮೇಲೆ ಇನ್ನು ಗೋಶಾಲೆ ಅದು ಇದು ಅಂತೂ ನಡೆಸ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ಹೌದಲ್ವ? ಯಾರಾದ್ರೂ ಇಲ್ಲಿ ಟೇಸ್ಟ್ ಮಾಡಿದರೆ, ಓದೋರು ಯಾರನ್ನೂ ಟೇಸ್ಟ್ ಮಾಡ್ದಲ್ಲೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಇಷ್ಟ ಆಗಿಲ್ಲ, ಇಲ್ಲಾಂದರೆ ಬೇರೆಯವ್ರಿಗೆ ಯಾವ ಥರ ಫೀಲಿಂಗ್ ಆಗಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ.
ಮತ್ತು ಇನ್ನೊಂದು ಏನಂತ ಅಂದರೆ ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ದೀರ ಅಂತ ಅಂದರೆ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇದ್ರ ಮೇಲೆ ನಿಮ್ಗೆ ಏನಾದರೂ ಒಪಿನಿಯನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು.